ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿವ, ಒಂದೋ ಎರಡು ಮದುವೆ ಅವಸರದಾಗ ಆಯ್ತು ಅಂತ ಎರಡರ ಮದುವೆನೂ ಅವಸರದಾಗ ಮಾಡಬಾರ್ದು ಕಣ್ಮಗ. ಅಪ್ಪಯ್ಯ, ನಾನು ಅವಸರ ಮಾಡ್ತಿಲ್ಲಪ್ಪಯ್ಯ. ಈಗ ಆಗಿದ ಮದುವೆ ಹೆಂಗಾಯ್ತು ಅದನ್ನ ಹೇಳ್ದೆ ಆಟೆ. ಈಗ ರತ್ನ ಏನು ಹೇಳ್ತಾಳೆ ಅದ್ರ ಮ್ಯಾಕ್ ಮಾತಾಡೋದು. ಬರತ್ತ ನಿಂಗೆ ವಿಷಯನ ಹಾಕಿದ್ವಿ, ಇನ್ನು ನೀನು ಯೋಚನೆ ಮಾಡು ಟೈಮ್ ತಕ್ಕ. ಈಗ ಈ ಸ್ಕೂಲ್ನಾಗೆ ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀನೇ ಹೇಳ್ಕೊಡೋದು. ಅಂಥದ್ರಾಗೆ ನಿಮ್ಮ ಜೀವನದಾಗೆ ಏನು ಸರಿ ಏನು ತಪ್ಪು ಅನ್ನೋಂಥದ್ದು ನಿನಗೆ ಬೋಸ್ ಅಂದಾಗ ಗೊತ್ತೈತೆ. ಅದೇನೇ ಇರಲಿ ಯೋಚನೆ ಮಾಡಿಬಿಟ್ಟು ನನಗೆ ಹೇಳು. ಈಗೇನು ಜಗತ್ತಲ್ಲಿ ಪರಶು ಒಬ್ಬನ ಹುಡುಗ ಇರೋದು? ಯಾಕೆ ಅಣ್ಣಂಗೆ ಹಿಂಗಂದ್ಯಾ? ನೋಡು ಮಾವ, ಅಣ್ಣನ ಪ್ರೀತಿಸೋ ವಿಷಯದಲ್ಲಿ ನಿನ್ನ ತಂಗಿರೇ ನಂಬರ್ 1. ನಾನೇನು ತಂಗಿರಷ್ಟು ಒಳ್ಳೆಯವಳಲ್ಲ. ಪಾರು, ಪಾಪ ಮಾಡ್ಕೊಬೇಡ ಪಾರು. ನೋಡು ಪಾರು, ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಮನೆ ಹೂಗಳನ್ನ ನಮ್ಮನೆ ದೇವರಿಗೆ ಇಡೋಣ ಅಂತ ಒಂದು ಯೋಚನೆ ಆಟೆ. ನಮ್ಮ ಕಳ್ಬಳಿಗೆ ಕೊಟ್ರೆ ಅವರೆಲ್ಲ ಬಂಗಾರದಂಗೆ ಇರ್ತಾರೆ ಅನ್ನೋಂಥ ಒಂದೇ ಯೋಚನೆ ಆಟೆಯ. ರತ್ನವ, ನಿನಗೆ ಏನು ಅನ್ಸುತ್ತೆ ಅದು ನನ್ನ ಹೇಳು. ಊಟ ಮಾಡಿ. ಏಯ್, ಎಲ್ಲಿ ಹೇಳ್ಕೊಂಡು ಎಲ್ಲ ಮಾಡ್ತಾ ಇದೆಯಾ? ಕುಡ್ಸ. ಅಣ್ಣ, ನಮ್ಮಪ್ಪ ನಿಮ್ಮಪ್ಪ ಒಬ್ರೇ ಅಲ್ವಾ ಅಣ್ಣ? ಪೆದ್ದನ್ ಮಗಲೇ, ಎಂತ ಮಾತಾಡ್ದ್ಯೋ ಕಳ್ಳ ಕಳ್ಳ ಕಳ್ಳ. ಲೇ, ಅದೇ ಕಲ್ಲ ಟೆನ್ಷನ್ ಆಯ್ತಾ ಇರೋದು. ನಾನು ನೋಡಿದೀನಲ್ಲ ಹೆಂಗಿದ್ದೀನಿ. ಬೆಂಕಿ ನಾಗೇಗೌಡ. ನಿನ್ ಮುಖನ್ ಕನ್ನಡಿ ನೋಡ್ಕೊಂಡಿದೀಯಲ್ಲ, ಅಕ್ಕಿನ ಉದ್ದಿನ ಬೇಳೆನ ನೀರಲ್ಲಿ ನಿಂತಿರ್ತಾರಲ್ಲ ಹಂಗೈತೆ ನಿನ್ ಮುಖ. ಅದಕ್ಕೇನೆ ನನ್ನ ಮಗನೇ ನೀನು ನೋಡ್ದಂಗೆಲ್ಲ ರಾಪ ಅಂತ ರೂಪ ಅಣ್ಣ, ನೀನ್ ನನ್ನನ್ನ ರುಬ್ಬು, ಪರವಾಗಿಲ್ಲ, ಹೊಡಿ, ಬೈ, ಏನ್ ಬೇಕಾದ್ರೂ ಮಾಡು, ನನ್ಗೆ ಬೇಜಾರಿಲ್ಲ. ನನ್ಗೆ ನೀನು ಅಂದ್ರೆ ಇಷ್ಟ. ಅವಳ ಕಡೆ ಇಷ್ಟ ಅಂತ ಇಷ್ಟ. ನನ್ನ ಮಗನೇ ನನ್ನಂತನಲ್ಲ. ಇನ್ಮೇಲಿಂದ 5 ಅಡಿ ನನ್ನಿಂದ ದೂರ ಇರು. ಆ ಕಡೆ ಹೋಗಿ ಎಣ್ಣೆ ಇಟ್ಬಿಡಲ್ಲಿ. ಅಣ್ಣ, ನೀನೇನಾದ್ರೂ ಅನ್ಕೋ, ಆದ್ರೆ ನಂಗೆ ನೀನು ಅಂದ್ರೆ ಇಷ್ಟ. ಇಷ್ಟ ಅಂತಲ್ಲಪ್ಪ ನನ್ನ ಮಗ. ಯಾವ ಥರ ಇಷ್ಟ ಅಂತಾನೆ ಅರ್ಥ ಆಯ್ತಿಲ್ಲ. ತಮ್ಮಡು ಎಲ್ಲ ಬೇಕಣ. ಇಷ್ಟ ಇರ್ಲಿ ಬೇಡ. ಅಲ್ಲ, ಈಗ ನಾನಂದ್ರೆ ನಿನಗಿಷ್ಟ ಅಂತ ಹೇಳ್ದೆ, ಆದ್ರೆ ನಿಜ ಹೇಳ್ಬೇಕು, ಕಾಡಿಂದ ಹೆಂಗ್ ಬಂದೆ? ಹುಲಿ ಬಂತು ಹುಲಿ ಕತೆ ತರ ಎಲ್ಲ ಹೇಳ್ಬಾರ್ದು. ಅಥವಾ ಯಾರಾದ್ರೂ ಹೇಳು. ಅಣ್ಣ, ಕಾಡಲ್ಲಿ ಹುಲಿ ಬರ್ದೆ ಮನುಷ್ಯರು ಬರಕ್ಕಾಗತ್ತಾ? ಇಲ್ಲ ತಾನೆ? ಮತ್ತೆ ನೀನ್ ಯಾರೋ ರೌಡಿಗಳು ಬಂದ್ರು ಅನ್ನೋ ತರ ಹೇಳ್ತಾ ಇದೀಯಾ? ರೌಡಿಗಳು ಪೋಡಿಗಳು ಏನಿಲ್ಲಪ್ಪ. ಏನೋ ಸುಮ್ಮನೆ ಬರ್ತ ಬಾಯಿ ಹೇಳ್ದೆ ಅಷ್ಟೆ. ಅಣ್ಣ, ನೀನು ಕರ್ದಿದ್ದ ರೌಡಿಗಳನ್ನ? ಹಿಂಗೆ ಯಾರ ಮುಂದೆ ಹೇಳ್ಬಿಟ್ಟಿಯ? ಇಲ್ಲಪ್ಪ, ನಾನು ಯಾರು ರೌಡಿ ಪೋಡಿ ಕರೆದಿಲ್ಲ. ಅಂದಾಜಲ್ಲಿ ಹಂಗೆ ಹೇಳಿದ್ನಪ್ಪ. ಈ ಪಿಕ್ಚರ್ ನೋಡ್ತೀವಲ್ಲ ಆ ಥರ. ಸುಮ್ಮನೆ ಹೋಗ್ಲಿ ಬಿಡೋಣ. ನಿನಗೆ ಕೋಪ ಬಂದಾಗ ನೀನು ನನಗೆ ಹೊಡಿ,
ಬೈ ಏನ್ ಬೇಕಾದ್ರೂ ಮಾಡು, ಆದ್ರೆ ಮನ್ಸಲ್ಲಿ ಇಟ್ಕೋಬೇಡ. ಅದಕ್ಕೆ ನಿನಗೆ ಮರ್ಯಾದೆ ಕೊಡದೆ ಏನಯ್ಯ ಏನಯ್ಯ ಅಂತ ಮಾತಾಡೋದನ್ನ ನಾನು ನೋಡಿದ್ದೀನಿ. ಅದನ್ನ ನೋಡಿದ್ರೆ ನನಗೆ ನೋವಾಗುತ್ತೆ. ಇದ್ರೆ ನೀನು ಮನೆಗೋಸ್ಕರ ಎಷ್ಟೇ ಮಾಡಿದ್ರು ಅದಕ್ಕೆ ನಿನಗೆ ಮರ್ಯಾದೆನೇ ಕೊಡಲ್ಲ. ಅದಕ್ಕೆ ನಾನಿಗೆ ಹೇಳಿ ಪೇಪರ್ ಮೇಲೆ ತಪ್ಪಾಗಿ ಸೈನ್ ಮಾಡಕ್ಕೆ ಹೇಳಿದ್ದೆ. ನೀನಂದ್ರೆ ನನಗೂ ಇಷ್ಟನೇಯ. ನಮ್ಗೆ ಆಸ್ತಿ ಬರ್ಕೊಡೋದು, ಸೈನ್ ತಪ್ಪಾಗಿ ಹಾಕೋದು, ಇದೆಲ್ಲ ನಿನಗೆ ಹೆಂಗಾಗುತ್ತೋ ಅಥವಾ ಯಾರಾದ್ರೂ ಹೇಳ್ಕೊಡ್ತಾವ್ರಾ? ನನ್ನ ಹಿಂದೆ ಇರೋ ಶಕ್ತಿ ಅಂದ್ರೆ ನೀನೇ ಅಣ್ಣ. ಈ ಆಸ್ತಿ ಎಲ್ಲ ಅಣ್ಣನಿಗೆ ಹೋಗ್ಬೇಕು. ಆ ಥರ ನಾನು ನೀನು ಹೋಗಿ ಸೈನ್ ಹಾಕೋಣ. ಈ ಆಸ್ತಿ ಎಲ್ಲ ಅಣ್ಣನಿಗೆ ಸಿಗ್ಲಿ ಅಂತ ತಪ್ಪಾಗಿ ಸೈನ್ ಹಾಕು ಅಂತ ಹೇಳಿದ್ದೆ. ನನಗೆ ಪೆದ್ದ ಅಲ್ಲ ಕಾದು ಅಣ್ಣ, ಈ ಊರಿಗೆ ನೀನೇ ಅಣ್ಣ ದೊರೆ. ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೀಯ, ಸೋಮಣ್ಣ ಅದನ್ನ ಹಾಳು ಮಾಡ್ತಾ ಇದ್ದಾನೆ. ಕರೆಕ್ಟ್ ಹೇಳ್ತಾವಲ್ಲ. ಒಂದ್ಸಲ ನಿನ್ ಕೈಗೆ ಆಸ್ತಿ ಬಂದು ಸೇರಿದ್ರೆ ಎಲ್ರೂ ನಿನ್ ಜೊತೆಲೇ ಇರ್ತಾರೆ. ನಾನು ಮತ್ತೆ ನನ್ನ ಹೆಂಡತಿ ನಿನ್ನ ಅಕ್ಕಪಕ್ಕ ನಿಂತ್ಕೊಂಡಿರ್ತೀವಿ. ಅಯ್ಯೋ ಕಂದ ಕಂದ. ಅಣ್ಣ, ನೀನು ತಪ್ಪು ತಿಳ್ಕೊಬೇಡ. ನಾನು ಏನೇನೋ ಮಾತಾಡ್ತಾ ಇದ್ದೀನಿ ಅಂತ. ನಾನಿನ್ ಬರ್ತೀನಿ. ಸರಿ ಸರಿ ಕಂದ. ಅಣ್ಣ, ಆರೋಗ್ಯ ಜೋಪಾನ. ಸರಿ ಕಣೋ, ಸರಿ ಕಣೋ. ನನ್ನ ಮಗ ಆದರೂ ಒಳ್ಳೆ ವಿಷಯನ ಹೇಳ್ಬಿಟ್ಟು ಹೋದ್ನಲ್ಲ. ಈ ನನ್ನ ಮಗನಿಗೆ ಹೆಂಗಿದೆಲ್ಲ ಗೊತ್ತಾಯ್ತು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ